ಹೆಲೋ ಫ್ರೆಂಡ್ಸ್, ಇವತ್ತು ನಮ್ಮೂರಲ್ಲಿ 3ನೇ ದಿನದ ಹಬ್ಬ. ಮತ್ತು ನಾನು ಯಾವುದನ್ನು ಕೂಡ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಯಾಕೆ ಅಂದರೆ ಲಾಸ್ಟ್ ಇಯರೇ ನಾನು ವ್ಲಾಗಲ್ಲಿ ಎಲ್ಲದನ್ನು ಕೂಡ ಅಪ್ಲೋಡ್ ಮಾಡಿದೆ. ಹಾಗಾಗಿ ಮತ್ತು ಪಾಪು ಎಲ್ಲಿ ಅಂತ ನೀವು ನೋಡ್ತಿರ್ಬೋದು. ಪಾಪುನ ಮನೆಯಲ್ಲೇ ಮಲಗಿಸ್ಬಿಟ್ಟು ಬಂದಿದ್ದೀವಿ. ಅದೇನಾಯಿತು ಅಂದರೆ ಮಧ್ಯಾಹ್ನ 12 ಗಂಟೆಯಲ್ಲಿ ನಾನು ಸ್ನಾನ ಮಾಡಿಸ್ಬಿಟ್ಟು ಅವಳಿಗೆ ಹೊಸದೊಂದು ಫ್ರಾಕ್ ಹಾಕಿದ್ದೆ. ಬಟ್ ಅವಳಿಗೆ ಅದು ತುಂಬ ಇರಿಟೇಟ್ ಫೀಲ್ ಆಗಿ 1 ಗಂಟೆ 2 ಗಂಟೆ ಅನ್ನೋ ಆಗ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಾರ್ಮಲ್ ಡ್ರೆಸ್ ಹಾಕಿದೆ. ಹಾಗಾಗಿ ಅವಳಿಗೆ ತುಂಬ ನಿದ್ದೆ ಬಂದ್ಬಿಡ್ತು. ಮನೇಲಿ ನಮ್ಮ ಅತ್ತಿಗೆ ಅವರೆಲ್ಲ ಇದ್ರು ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು ಬಂದ್ವಿ. ಮತ್ತೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಆ ದೇವರು ಊರು ತುಂಬ ಎಲ್ಲ ಮೆರವಣಿಗೆ ಹೋಗುತ್ತಲ್ಲ, ಸೊ ನಾವು ಕೂಡ ಅದರ ಹಿಂದೆ ಬಂದ್ವಿ ಈ ಕಡೆ. ಮತ್ತು ನಮ್ಮದು ಹೆಂಗೆ ಅಂದರೆ ಶ್ರವಣೂರಲ್ಲಿ ಈ ಹಬ್ಬದ ದಿನ ಪ್ರತಿ ವರ್ಷವೂ ಕೂಡ ಆ ಪೂಜೆ ಮುಗಿಸ್ಕೊಂಡು ಇವ್ರ ಮನೆಗೆ ಬಂದೇ ಬರ್ತೀವಿ. ಬಂದುಬಿಟ್ಟು ಟೀ ಕುಡ್ಕೊಂಡು ಅವ್ರ ಮನೆ ತಿಂಡಿ ಎಲ್ಲ ಮಾಡಿರ್ತಾರಲ್ಲ ನೋಡಿ, ಅದನ್ನೆಲ್ಲ ತಿನ್ಕೊಂಡೇ ಹೋಗೋದು. ಆಲ್ಮೋಸ್ಟ್ ನನ್ನ ಮದುವೆ ಆಗಿ ಒಂದು 6.5 ಇಯರ್ಸ್ ಆಯ್ತಲ್ವ. ಒಂದು 4 ಸರಿ ಇಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡಿದರೆ ಈ ಹಬ್ಬನ ನಾವು 4 ಸರಿನೂ ಕೂಡ ಆ ದೇವ್ರ ದರ್ಶನನ ಅಲ್ಲಿ ಮುಗಿಸ್ಕೊಂಡು ಇವ್ರ ಮನೆಗೆ ಬಂದು ಇಲ್ಲಿ ಕೂತಿದ್ದು ಒಂದು ಅರ್ಧ ಗಂಟೆ ಮಾತುಕತೆ ಎಲ್ಲ ಮುಗಿಸ್ಕೊಂಡೆ ಆಲ್ಮೋಸ್ಟ್ ನಾವು ಆ ಕಡೆ ಹೋಗೋದು ಅಂತಲೇ ಹೇಳ್ಬೋದು. ಇದೊಂಥರ ರೂಢಿ ಆಗಿಬಿಟ್ಟಿದೆ ನಮ್ಮ ಮನೆಗೆ. ಗೈಸ್, ನಮ್ಮ ರೀತಿ ಬೇಬಿನ ಮನೇಲೆ ಮಲ್ಸ್ಬಿಟ್ಟು ಬಂದಿದ್ವಲ್ಲ, ಫುಲ್ಲು ಅಳ ತೆಗೆದುಬಿಟ್ಟವಳೆ. ಅದಕ್ಕೆ ಅಲ್ಲಿ ಕೂತಿದ್ದವಳು ವಾಪಸ್ ಬಂದೆ. ನೀನೇ ಯಾವಾಗ ಬಂದೆ ಪಾಪು? ಯಾಕೆ ಅಳ್ತಿದ್ದೆ? ಹಾಂ, ಮತ್ತು ನಾನು ಪಾಪುನೂ ಕೂಡ ಅವ್ರ ಮನೆಗೆ ಕರ್ಕೊಂಡು ಬಂದ್ವಿ. ಗೈಸ್, ನಮ್ಮ ರೀತಿ ಹೆಂಗೆ ಆಗ್ಬಿಟ್ಟಿದ್ದಾಳೆ ಅಂದರೆ, ನಾವು ಅಲ್ಲಿ ಶ್ರಾವಣೂರಲ್ಲಿ ನಮ್ಮ ಪಾಪು ಯಾರ ಹತ್ರನೂ ಹೋಗ್ತಿಲ್ಲ, ಒಬ್ಬರ ಹತ್ರನೂ ಕೂಡ ಹೋಗ್ತಿರ್ಲಿಲ್ಲ. ಹೇಳ್ಬೇಕು ಅಂದರೆ ಸರಿಯಾಗಿ ಅವ್ರ ಅಪ್ಪನ ಹತ್ರನೂ ಕೂಡ ಹೋಗ್ತಿರ್ಲಿಲ್ಲ. ಅವಳು ಶ್ರಾವಣೂರಲ್ಲೇ ಅಂತಲ್ಲ, ಆಲ್ಮೋಸ್ಟ್ ಇಲ್ಲಿ ನಮ್ಮ ಮನೇಲೂ ಕೂಡ ಯಾರ ಹತ್ರನೂ ಹೋಗ್ತಾ ಇಲ್ಲ. ಆ ರೀತಿ ಅಭ್ಯಾಸ ಆಗಿಬಿಟ್ಟಿದ್ದಾಳೆ. ಒಂದೊಂದು ಸರಿ ಅಂತೂ ನಾನು ಎದುರುಗಡೆ ಇದ್ದಾಗ ನಮ್ಮ ಅಮ್ಮನ ಹತ್ರಕ್ಕೆ ಹೋಗಲ್ಲ, ಆ ಥರ ಅಭ್ಯಾಸ ಆಗಿಬಿಟ್ಟಿದ್ದಾಳೆ. ಎಲ್ಲರೂ ಕರ್ಕೊಂಡು ಹೋಗೋರು 5 ನಿಮಿಷಕ್ಕೆ ವಾಪಸ್ ನನ್ನ ಹತ್ರನೇ ಕರ್ಕೊಂಡು ಬಂದುಬಿಡೋರು. ಮಕ್ಳುಗಳು ಸಹ ಹಂಗೇನೆ, ನಮ್ಮ ಅತ್ತಿಗೆ ಮಕ್ಕಳೆಲ್ಲ ಇದ್ರಲ್ಲ, ಅವರೆಲ್ಲ ಕರ್ಕೊಂಡು ಹೋಗೋರು ಆಟ ಆಡ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ಅವಳು ಅವ್ರ ಹತ್ರ ಯಾರ ಹತ್ರನೂ ಕೂಡ ಇರ್ತಾನೆ ಇರಲಿಲ್ಲ. ಜಸ್ಟ್ 5 ನಿಮಿಷಕ್ಕೆ ಅವಳು ಸ್ಟಾರ್ಟ್ ಮಾಡ್ತಿದ್ಲು, ಮತ್ತೆ ಅವರೆಲ್ಲ ಕರ್ಕೊಂಡು ಬಂದು ನನ್ನ ಹತ್ರನೇ ಬಿಡ್ತಿದ್ರು. ಈ ರೀತಿ ಆಗ್ಬಿಟ್ಟೈತೆ ನಮ್ಮ ಪಾಪುದು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಇನ್ನೊಂದು ಕಡೆ ಬಂದ್ವಿ. ಆ್ಯಕ್ಚುಲಿ ಏನಪ್ಪ ಅಂದರೆ ಇವಾಗ ನಮ್ಮ ರಿಲೇಟಿವ್ಸಲ್ಲೇ ಒಂದು 3-4 ಜನ ಹುಡುಗಿರು ಶ್ರಾವಣೂರಿಗೆ ಮದುವೆ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಬಂದು ಬಳಗ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಮತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಅಷ್ಟೊತ್ತಿಗೆ ಕರೆಕ್ಟಾಗಿ ಅಲ್ಲಿ ಮಜ್ಜಿಗೆನ ಕೊಡ್ತಾಯಿದ್ರು. ಸೊ ನಾನಂತೂ 1-2 ಲೋಟ ಕುಡಿದೆ. ಸಿಕ್ಕಾಬಟ್ಟೆ ಬಾಯಾರಿಕೆ ಆಗ್ತಾಯಿತ್ತು. ಅದಾದಮೇಲೆ ಮತ್ತೆ ಇವಾಗ ಅಲ್ಲೇ ಸುಮಾರು ಟೈಮ್ ವೆಯ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಒಂದು 6:30-7 ಗಂಟೆನೇ ಆಗೋಯ್ತು. ಫುಲ್ ಕತ್ಲೇನೇ ಆಗೋಯ್ತು. ಸೊ ದೇವರು ಈ ಕಡೆಯಿಂದ ಹೋಗಿತ್ತು ಅಂತ ಹೇಳಿದ್ನಲ್ಲ, ಆ ಕಡೆಯಿಂದ ಬರೋದನ್ನು ನಾವು ವೆಯ್ಟ್ ಮಾಡ್ತಾ ಇದ್ದಿದ್ದು. ಇಷ್ಟೊತ್ತಿಗಾಗಲೇ ನಮ್ಮ ರೀತಿಗೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಯಾಕೆಂದರೆ ನಾವು ನಿಪ್ಪಲ್ ಬಾಟ್ಲನ್ನು ಬೇರೆ ತೊಗೊಂಡು ಬಂದಿರಲಿಲ್ಲ, ಮನೇಲೆ ಇಟ್ಬಿಟ್ಟು ಬಂದಿದ್ದೀವಿ. ಒಟ್ಟಿಗೆ ಹೋಗ್ಬಿಡೋಣ ಅಂತ ನಡಿ ನಡಿ. ಹಾಂ, ಕರ್ಕೋತೀನಿ ರಮ್ಮ. ಸಾಕಾಗಿ ಹೋಯ್ತದ್ಲ ಇದಕ್ಕೂ ಆ ಕಡೆಯಿಂದ ಇರ್ತಾಳೆ. ಇರು ಕರ್ಕೋತೀನಿ, ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಗೈಸ್, ಹಾಗೆ ಅಲ್ಲಿ ಇನ್ನೊಂದು ಏನಾಯ್ತಪ್ಪ ಅಂದರೆ, ನಾನು ಮತ್ತು ನಮ್ಮಮ್ಮ ಇಬ್ಬರು ಕೂಡ ಪಾಪುನ ಮುಂದೆ ಕೂರಿಸ್ಕೊಂಡು ಕೂತಿದ್ವಾ. ಅವಳನ್ನೇ ನೋಡ್ಕೊತಾ ಇದ್ವಿ. ಅವಾಗ ಏನು ಅವಳು ಬೀಳ್ತಿರ್ಲಿಲ್ಲ. ಜಸ್ಟ್ ನಾವು ಒಂದೇ ಒಂದು ಸೆಕೆಂಡ್ ಹಿಂಗೆ ತಿರುಗಿ ಹಿಂಗೆ ನೋಡೋಷ್ಟರೊಳಗಡೆ ಬಿದ್ದುಬಿಟ್ಟು ಮೂಗಲೆಲ್ಲ ಫುಲ್ಲು ಬ್ಲಡ್ ಎಲ್ಲ ಬಂದುಬಿಡ್ತು. ನಾವು ಮಕ್ಕಳನ್ನ ಎಷ್ಟು ಜೋಪಾನವಾಗಿ ನೋಡಿಕೊಂಡ್ರು ಸಾಲಲ್ಲ, ಹೆಂಗೆ ನೋಡಿಕೊಂಡ್ರು ಕೂಡ ಆಗಲ್ಲ. ತುಂಬ ಕಷ್ಟ, ಸಖತ್ತು ಫೀಲ್ ಆಗೋಯ್ತು ನಮಗಂತೂ. ಗೈಸ್, ಇವಾಗ ನಾವು ಫಸ್ಟ್ ಟೈಮು ನಾನು ಇಲ್ಲಿ ಕೆಳಗಡೆ ಇರುವ ನಿಮಿಷ ಇಲ್ಲೆಲ್ಲ ಹೊಲ ಗದ್ದೆ ಎಲ್ಲ ಐತೆ ಅಲ್ವಾ. ಸೊ ನಾನು ಫಸ್ಟ್ ಟೈಮು ಈ ಕಡೆ ಬರ್ತಿರೋದು. ಪ್ರಸನ್ನ ಅವ್ರಿಗೆ ಗೊತ್ತಿಲ್ಲ, ಮಚ್ಚು ತೊಗೊಂಡು ಬನ್ನಿ ಅಂತ ಹೇಳಿದರು ಇವನಿಗೆ. ಅದಕ್ಕೆ ನಾನು ಸುಮ್ಮನೆ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಬರ್ತಾಯಿದ್ದೀನಿ. ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅವ್ರಿಗೆ ಗೊತ್ತಿರಲಿಲ್ಲ ನಾವು ಬರ್ತೀವಿ ಅಂತ. ಅಲ್ಲಿ ನಿಂತವ್ರೆ ಏರಿ ತೋರಿಸ್ತೀನಿ. ನೋಡ್ಕೊಬಿಡ್ತಲ್ಲ ಇಲ್ಲೇ. ನಾನು ಅವ್ರಿಗೆ ಹೇಳ್ದಾನೆ ಹೋಯ್ತಿದ್ನ ಏನಂತಾರೆ ನೋಡೋಣ ಅಂತ ಅಂದ್ಬಿಟ್ಟು. ಇವಾಗ ಇಲ್ಲೇ ನೋಡ್ಕೊಬಿಟ್ರು ನಾನು ಬರ್ತಿರೋದನ್ನ. ಇಲ್ಲ ಅಂದಿದ್ರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಏನಪ್ಪ ಇಲ್ಲಿಗೆ ಬಂದ್ಬಿಟ್ಟಿದೆಯಲ್ಲ. ನಾನು ಯಾವಾಗಲೂ ಈ ಕಡೆ ಬರ್ತಾನೆ ಇರಲಿಲ್ಲ. ನೋಡೋಣ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ಬಂದಿದೆ. ಮತ್ತು ಜೋಳದ ಕಡ್ಡಿ ಎಲ್ಲನೂ ಹಾಕಿದ್ರು ನಮ್ಮನೆ 1 ತಿಂಗಳು ಮುಂಚೆ. ಅದು ಯಾವ ಥರ ಬಂದೈತೆ ಅಂತ ನಾನು ಕೇಳ್ತಾ ಇದ್ದೆ ಮೊನ್ನೆ ಎಲ್ಲ. ಅದಕ್ಕೆ ಬಂದು ನೋಡುವೆ ಇರು ಅಂತ ಹೇಳ್ತಾಯಿದ್ರು. ಸೊ ಅದನ್ನೇ ನೋಡೋಕ್ಕೆ ಅಂತ ಬಂದಿದ್ದೀನಿ. ನೋಡೋಣ ಯಾವ ಥರ ಆಗೈತೆ ಅಂತ. ನಂದು ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಇಲ್ಲೇ ಬಂದು ನಾವು ಫೋಟೋಶೂಟ್ ಎಲ್ಲ ಮಾಡಿಸಿದ್ದು. ಅದರಲ್ಲೂ ಅಲ್ಲೊಂದು ಯಾವುದಪ್ಪ ಇದು, ಹಲಸಿನ ಮರ ಇದು. ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ಆ ಟೈಮಲ್ಲಿ ತುಂಬ ಹಲಸಿನ ಹಣ್ಣುಗಳೆಲ್ಲ ಬಿಟ್ಟಿತ್ತು. ಅದೊಂದು ಮೆಮೊರಿಯಾಗಿ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಫೋಟೋಶೂಟ್ ಎಲ್ಲ ಮಾಡಿಸಿದ್ವಿ. ಸೊ ಅದಾದಮೇಲೆ ಇವಾಗ ನಾನು ಇದೇ ಫಸ್ಟ್ ಈ ಕಡೆ ಬರ್ತಿರೋದು. ಫುಲ್ ಏನೇನೋ ಎಲ್ಲ ಚೇಂಜ್ ಆಗಿಬಿಟ್ಟೈತೆ.
ಓ ಎಲ್ಲೋದ್ರು ನನ್ನ ಬಿಟ್ಬಿಟ್ಟು. ಏನಕ್ಕೆ ಮಚ್ಚು ಮಚ್ಚು ನೋಡಿ, ನಾನು ಬಂದಿದ್ದೀನಿ. ಏನೂ ಇಲ್ಲ, ಏನು ರಿಯಾಕ್ಷನ್ನು ಇಲ್ಲ. ಇವೇನ ಹಾಕಿದ್ದು ಅವಾಗ ತೆಂಗಿನ ಮರಗಳು? ಏನಪ್ಪ ಮತ್ತೇನಕ್ಕಪ್ಪ ಬಂದೆ ಇಷ್ಟು ದೂರ ನಡ್ಕೊಂಡು ಬರೋಕ್ಕೆ? ಇಲ್ಲ ಪಾಪು 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 ನೋಡ್ದ ಅಣ್ಣ ಎಳಸ್ಕೊಂಡು ಹೋಗ್ಬಿಡೋಣ ಅಂತ. ಏನಪ್ಪ ಅಲ್ಲಿ ಹಾಕ್ಬೇಡ, ಕಾಲಿಡ್ಬೇಡ, ನೋಡ್ಕೊಂಡು. ಅಲ್ಲ ಅಲ್ಲಿ ಗರಿ ಮೇಲೆ ಕುತ್ಕೊ, ನೀನು ಎಳ್ಕೊಂಡೋಗ್ಲಿ. ಯಾಕೆ? ಹೋಗೋ ಕುತ್ಕೋಗೋ, ನಾವೆಲ್ಲ ಮೆಮೊರೀಸ್ನೆಲ್ಲ ರೀಕ್ರಿಯೇಟ್ ಮಾಡೋಣ. ಅಲ್ಲಿ ಕುತ್ಕೊಂಡ್ರೆ ಎಳ್ಕೊಂಡು ಹೋಗೋದು, ಅದು ಬಸ್ ಹೋಗೋ ಥರ ಹಂಗೆ ಆಟ ಆಡೋದು. ಹೋಗು ಮಂಗಿ. ಇದರಲ್ಲ ಇನ್ಯಾವ್ದ್ರಲ್ಲಿ? ಹಾಂ ಹ್ಞೂ, ಆ ಕಡೆ ತುದಿ ಜಾಸ್ತಿ ಇರುತ್ತಲ್ಲ ಅಲ್ಲಿ ಅಲ್ವಾ? ಓ ಇರೋ 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 ಲೇಡಿ ಬಗ್ಗು. ಓ ಆರೋಯ್ತು. ಹಿಡ್ಕೊ 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 ಹಿಡ್ಕೊ, ಆರಿಸ್ಬೇಡ, ಅದಿಷ್ಟ ಸಿರಿಗೆ ಆರಿಸ್ಬೇಡ. ಅಯ್ಯೋ ಹೋಯ್ತು ಬಿಡು. ಹೆಂಗೋ ನನ್ನ ಮಗ ತೋರಿಸಿತು ಲೇಡಿ ಬಗ್ಗು ಅಂತ. ಅವತ್ತು ಇನ್ನೊಂದು ಹಿಡ್ಕೊಡು ಅಂತ ಹೇಳಿದ್ಲು. ಹೋಯ್ತಲ್ಲ ಮುಂದೆ. ಮತ್ತೆ ಇನ್ನೊಂದು ಸಿಕ್ಕಿದ್ರೆ ತೋರಿಸು ಆಯಿತಾ? ಏನದು? ರೆಡ್ ಆಯ್ತೈತ? ರೆಡ್ಡು ಮಾಡು. ನೋಡು ರಕ್ತ ನೋಡಿ ಎಲ್ಲಾನು ಕಲ್ತ್ಕೊತಾವಳೆ ಒಂದೊಂದೇ. ನನಗೆ ಗೊತ್ತಿರಲಿಲ್ಲ, ಇದು ನೋಡೇ ಇರಲಿಲ್ಲ ನಾನು. ಮೆಹಂದಿ ಏನ? ಎಲ್ಲಿ? ಸೀನಾ ಹುಳಿನಾ? ಬುಡಿ ಮತ್ತೆ ತೋರಿಸು, ನಾನು ಇಟ್ಕೋತೀನಿ. ಏನಪ್ಪ? ಓ ಇವಳು ನೋಡಿ ಇಲ್ಲಿ, ಇವು ಮುಟ್ಟೋದಕ್ಕೆ ಹೆಂಗೆ ತೋರಿಸ್ತಾವಳೆ. ಮುಟ್ಟಿದ್ರೆ ಮುನಿ ಸೊಪ್ಪಿಗೆ ನೋಡೇ ಇಲ್ಲ, ಗೊತ್ತೇ ಇಲ್ವಲ್ಲ ಅವಳಿಗೆ ಹೆಂಗೈತೆ ನೋಡು ಅಂತವಳೆ. ಓ ನಂಗೆ ಗೊತ್ತಿಲ್ವಾ ಅದು? ನಾನು ದಡ್ಡಿನ? ಕಣಪ್ಪ ಇರು, ಈಗ ತೋರಿಸ್ತೀನಿ. ನೋಡಲಿ ಮಡಚ್ಕೊಳುತ್ತೆ. ಚೆನ್ನಾಗೈತಾ? ಹಾಂ, ಅದಕ್ಕೆ ಬಾ ಇಲ್ಲಿಗೆ ಒಂದೊಂದ್ಸರಿ ನಿಮ್ಮ ಅಪ್ಪನ ಜೊತೆ ಒಂದೊಂದು ರೌಂಡ್ ಹೊಡ್ಕೊಂಡು ಎಲ್ಲ ನೋಡ್ಕೊ ಹೋಗು. ಏನು ರಾಕೆಟ್? ನೋಡು ಇವು ಚಿಟ್ಟೆ ನೋಡಿಲ್ವಾ? ಚಿಟ್ಟೆ ನೋಡಿದ್ಯಾ ಬಿಡು. ಒಳ್ಳೆ ಸಿಟಿ ಮಕ್ಳನ್ನ ಕರ್ಕೊಂಡು ಬಂದ್ಬಿಟ್ಟು ತೋರಿಸಿದಾಗ ಇದು ಮಾಡ್ತಾವಳು, ಆ ಥರ ಮಾಡ್ತಾವಳು ಇವಳು. ಸಂಜೆ ಟೈಮ್ ಬಂದರೆ ಇಲ್ಲಿ ಫುಲ್ಲು ನವಿಲೆಲ್ಲ ಬರ್ತವೆ. ಇಲ್ಲಿ ಯಾಕೆ ನಮ್ಮ ಮನೆ ಹತ್ರನೇ ಬರ್ತಾವಲ್ಲ ಅಲ್ವಾ? ಇವಾಗ ಇಲ್ಲಿ ಓಡಾಡ್ತಾ ಇಲ್ಲ. ಏನಪ್ಪ? ಏನು ಸೀರೆ? ಓಹೋ ಸೂಪರ್ ಆಗೈತೆ ಬಿಡು. ಅಲ್ಲಿ ನಾವು ಬುಕ್ ಮಾಡ್ಕೊಂಡು ತೊಗೊಂಡಿರೋದಕ್ಕಿಂತಲೂ ಸಖತ್ತಾಗೈತೆ. ಇದನ್ನ ನೋಡಿ ಏನೋ ಭಾಳ ಖುಷಿ. ಯಾಕಪ್ಪ? ಇರಲಿ ಬಿಡು, ಉಂಗ್ರನೂ ಮಾಡಿಸ್ಕೊ. ಹಾಂ, ಆಮೇಲೆ ಇನ್ನೇನೇನು ಮಾಡ್ತೀಯಪ್ಪ? ಹಾಂ ಕನ್ನಡಕ ಸೀರೆ. ಹಾಂ ಎಲ್ಲಾನು ಮಾಡಿಸ್ಕೊ, ತೊಗೊಂಡೋಗೋಣ ಮನೆಗೆ ಆಯಿತಾ? ಏನಪ್ಪ ಪಾಪು? ಇರು ಮಾಡ್ತಾವನೆ. ನೀನು ಕರ್ಕೊಂಡು ಬಂದಿದ್ರೆ ಇಬ್ರು ಎಲ್ಲಾನು ಮಾಡಿಸ್ಕೊಬೋದಿತ್ತಾ? ಓ ಸರಿ ಸರಿ ಬಿಡು. ಏನಪ್ಪ ಗೊತ್ತಾ? ಅಲ್ಲಿ ಬರುತ್ತೆ ಇಲ್ಲಿ. ಆಮೇಲೆ ಪಿಕಾಕ್ ಎಲ್ಲ ಬರುತ್ತೆ ಅಷ್ಟೇ, ಇನ್ನೇನು ಬರಲ್ಲ. ಅವೆಲ್ಲ ಬರುತ್ತೆ ಬೇಕಾದ್ರೆ. ಸ್ನೇಕು ಸಿರಿ, ಸ್ನೇಕ್ ಬರುತ್ತೆ. ನೋಡ್ತೀಯಾ? ನೋಡ್ಕೊಬರೋಗೋಲ್ಲ ಐತೆ ಬೇಕಾದ್ರೆ.
ಕಚ್ಚಲ್ಲ ಹೋಗು. ಬಯ್ಯೋ ಅಂತೆ. ಉಂಗುರ ರೆಡಿ ಆಯಿತು ನೋಡು. ದುಡ್ಡು ಕೊಡೋಂಗಿಲ್ಲ, ಕಾಸು ಕೊಡೋಂಗಿಲ್ಲ, ಏನಿಲ್ಲ, ಫ್ರೀ. ಓ ಇದೇನಪ್ಪ ಇಷ್ಟು ಚೆನ್ನಾಗಿ ಮಾಡಿಬಿಟ್ಟ ಡಿಸೈನ್ ನೋಡಪ್ಪ, ಯಾವುದಕ್ಕೂ ಕಮ್ಮಿ ಇಲ್ಲ. ಓಹೋ ಎಲ್ಲ ಮಗ್ನೆ, ಓ ಸಕ್ಕತ್ತಾಗೈತಲ್ವ ಹ್ಞೂ ಇರು ಮಾಡೋತಿ. ಹೇಳ್ಬಿಟ್ಟಿದ್ಯಲ್ಲ ಮಾಡು ಈಗ. ಏನಾದರೂ ಮಾತಾಡೋ ವಿಕಾಸು, ಚೆನ್ನಾಗಿ ಮಾತಾಡ್ತೀಯಲ್ಲ, ಮಾತಾಡು. ಅಲ್ಲಿ ಮನೇಲಿ ಬೇಡ ಬೇಡ ಅಂದರು ಲೊಡ ಲೊಡ ಅಂತಿರ್ತೀಯ. ಇಲ್ಲಿ ನೋಡಿ, ಇಲ್ಲಿ ಏನಾದರೂ ಮಾತಾಡಪ್ಪ ಅಂದರೆ ಮಾತಾಡ್ತಾ ಇಲ್ಲ, ಏನಾದರೂ ಮಾತಾಡು ಅಂದ್ರೆ ಮಾತಾಡ್ತಿಲ್ಲ ವಿಕಾಸು. ಡಿಸೈನ್ ನೋಡಿ ಸ್ವಲ್ಪ, ಉಂಗುರ ಡಿಸೈನ್ ನೋಡಿ ಸ್ವಲ್ಪ. ಏನಾದರೂ ಮಾತಾಡಪ್ಪ ಸಿರಿ, ಹೇಳಿ ನಿಮ್ಮ ಮನಸ್ಸಿಗೆ ಹೇಳಿ, ಏನು ಅನ್ನಿಸ್ತಾ ಇದೆ ಅಂತ ಹೊಲ್ದ ಹತ್ರ ಬಂದ್ಬಿಟ್ಟು. ಮಾತಾಡಿ, ಏನಾದರೂ ಒಂದು 4 ಮಾತಾಡಿ. ಹಾಂ ಹಲೋ, ಒಂದು 4 ಮಾತು ಬಿಸಾಕಿ ಈ ಕಡೆಗೆ. ಮತ್ತೆ ನೀನು ಮಾತಾಡಿಲ್ಲ ಅಂದರೆ ಕನ್ನಡಕ ಮಾಡಿಸ್ಕೊಡಲ್ಲ ನಾನು ನೋಡು. ನೀನೀಗ ಮಾತಾಡಿಲ್ಲ ಅಂದರೆ ನಿಂಗೆ ಕನ್ನಡಕನೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ಒಂದು 4 ಮಾತಾಡು. ಇವಳ ಹತ್ರ ಮಾತಾಡ್ಸ್ಕೊಳಕ್ಕೂ ನಾನು ಒತ್ತಾಯ ಮಾಡಬೇಕು. ಇನ್ನೊಂದು ಲೇಡಿ ಬಗ್ ಬೇಕು ಅಂದರೆ ಮಾತಾಡು. ಹುಡ್ಕು ಹಂಗೆ ಕೆಳಗಡೆ, ಇಲ್ಲೇ ನೋಡ್ತಾ ಇರು, ಎಲ್ಲಾದರೂ ಒಂದು ಸಿಗುತ್ತೆ. ಮಿಂಚುಳ ಗೊತ್ತಿಲ್ಲ. ನಂಗೆ ಗೊತ್ತಿಲ್ವಾ, ನಾನೇನು ಈಗ 10 ವರ್ಷದಲ್ಲಿ ಹುಟ್ಟಿದ್ದೀನಾ? ಇರಿ ಬಲ್ಲಿ, ಇಲ್ಲೊಂದು ಲೇಡಿ ಬಗ್ ಐತೆ. ಇಲ್ಲಿ 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 ಲೇಡಿ ಬಗ್ಗು. ಎಲ್ಲಿ ಕ್ಯಾಮ್ರಾಗೆ ಕಾಣಿಸ್ತಾನೆ ಇಲ್ವಲ್ಲ? ಹಾಂ ಪಪ್ಪು, ಹಾಂ ಇಲ್ಲಿ 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 ನೋಡಿ, ಇಲ್ಲಿ ಕಾಣಿಸ್ತಾ ಲೇಡಿ ಬಗ್ಗು. ಇಲ್ಲೇ ಒಂದು ಲೇಡಿ ಬಗ್ ಐತಲ್ಲ, ಹಿಡ್ಕೊ ಮಗ್ನೆ, ಹಿಡ್ಕೊ ಹಿಡ್ಕೊ ಹಿಡ್ಕೊ. ಈ ಕಡೆ ಎಲ್ಲ ಬಂತು, ನೀವೇ ಹಿಡ್ಕೊಳ್ರಪ್ಪ. ಅದೇನು ಭಾಳ ದೊಡ್ಡದಾಗಿಲ್ಲ, ಚಿಕ್ಕಕ್ಕಿರೋದು, ಕೈಗೂ ಸಿಗಲ್ಲ. ಇಡಿ ಅವಳ ಕೈ ಕೊಡಿ. ಅವತ್ತು ನಮ್ಮ ಮನೇಲಿ ಸಿಕ್ಕಿದ್ದು ಇಷ್ಟೊಂದು ಫಾಸ್ಟ್ ಆಗಿರ್ಲಿಲ್ಲ, ಕೈಲಿ ಹಿಡ್ಕೊಂಡು ಆಟ ಆಡ್ತಿದ್ಲು. ಇದು ಸಖತ್ ಫಾಸ್ಟ್ ಆಗವೆ. ಇನ್ನು ಓಹೋ ಕನ್ನಡಕ ಆಯಿತು. 0 ಬಜೆಟು. ಎಲ್ಲ ಪಾಪು, ಓಹೋ ಎಲ್ಲ ಪಾಪು, ಎಲ್ಲ ಸಖತ್ತಾಗೈತೆ ಬಿಡು. ಚೆನ್ನಾಗಿ ಬಂದಿಲ್ಲ, ಇದೊಂದು ಸ್ವಲ್ಪ ಗ್ಯಾಪ್ ಕೊಡ್ಬೇಕಾಯ್ತು, ಲೂಸ್ ಬಿಡು. ಹೆಂಗೋ ಸುಮಾರಾಗಿ ಮಾಡೋನಲ್ಲ, ಗ್ಯಾಪ್ ಕೊಡೋಕ್ಕಾಯ್ತು ನನಗೆ. ಹೆಂಗೋ ಸುಮಾರಾಗೈತೆ, ಹಾಕೋತ್ಲ. ಯಾಕಪ್ಪ? ಓಹೋ ಅಣ್ಣ ತಪ್ಪಿಸ್ಕೊಂಡೆ ಅವನಲ್ಲ ಇದನ್ನೆಲ್ಲ. ಹೂವಾ ಇಲ್ಲಿ ನಾನಿಲ್ವಾ? ಇವಳು ಅಲ್ಲ, ಇಲ್ಲಿ ನಾನಿಲ್ವಾ ಅಳ್ತಿದ್ಯಲ್ಲ? ಆಮೇಲೆ ಹೋಗೋಣ ಇರು. ಯಾಕೆ? ಸರಿ ಹೋಗಪ್ಪ. ನಾವು ಬರೀ ಲೇಡಿ ಬಗ್ ಸರಿ ಮಾಡನೇ ಐತೆ, ಹೋಗು. ಹಾಂ ಇಟ್ಕೋ. ಇವತ್ತೆಲ್ಲ ಬರೀ ಇದೆ, ಇದು ಲೇಡಿ ಬಗ್ ಅಂದ್ಕೊಂಡು. ನಡಿ ಹೋಗೋಣ. ಯಾವ ಲೇಡಿ ಬಗ್ ಬೇಡ, ಏನು ಬೇಡ, ಹೋಯ್ತು ಬಿಡು. ಹಾಂ ನಾನು ಹೋಗೋದೆ, ಇನ್ನು ಅವಳು ಹೋದ್ಮೇಲೆ ನಾನೊಬ್ಳು ಏನು ಮಾಡಲಿ? ಬಾ ಪಾಪ ಹೋಗೋಣ. ಟಾಟಾ ಬಾಯ್ ಬಾಯ್. ಅಯ್ಯೋ ನಡಿಯಪ್ಪ ಸಾಕು. ಹೋಗೋಣ. ಟಾಟಾ ಬಾಯ್ ಬಾಯ್. ಇನ್ನೇನು ಇವಳು ಇರ್ತಾ ಇಲ್ವಲ್ಲ? ನಾನೊಬ್ಳೆ ಬೇಜಾರಪ್ಪ ಇಲ್ಲಿ, ನಾನೊಬ್ಳೆ ಬೇಜಾರು. ಹಿಡ್ಕೊಂಡು ನಡಿ ನೀ ಹೋಗೋಣ. ಶ್ರಾವಣೂರಲ್ಲಿ ಯಾರಾದರೂ ನೋಡಿದ್ರೆ, ಈ ವಿಡಿಯೋ ನೋಡಿದ್ರೆ, ಇವಳು ಎಷ್ಟು ದಿನದಿಂದ ಹೊಲ ಗದ್ದೆ ನೋಡಿಲ್ಲ ಅನ್ಕೋತಾರೆ. ನೋಡೇ ಇಲ್ವಲ್ಲ ನಾನು ಹೊಲ ಗದ್ದೆನ.
ಸೊ ಗಾಯ್ಸ್ ಇವಾಗ ಎಲ್ಲ ಮುಗೀತು, ಕೆಲಸ ಎಲ್ಲ ಹೋಗ್ತಾ ಇದ್ದೀವಿ. ಪಾಪುನ ಬೇರೆ ಮಲಗಿಸ್ಬಿಟ್ಟು ಬಂದಿದ್ದೀನಿ. ಎದ್ದಿರ್ತಾಳೋ ಅದು ಏನು ಮಾಡ್ತಿರ್ತಾಳೋ. ಇವತ್ತು ನಮ್ಮ ತೊಪ್ಪೆ ಐತೆ, ನಾನು ಮಾತಾಡ್ಕೊಂಡು ತುಳುಗಿಳಿದ್ಬಿಟ್ಟನು ಅಂತ ತೋರಿಸ್ತವ್ರೆ. ನಮ್ಮ ಮನೆಯವ್ರಿಗೆಲ್ಲ ಆಶ್ಚರ್ಯ, ಇವತ್ತು ಹೊಲ್ದ ಹತ್ರಕ್ಕೆ ಹೋಗ್ಬಿಟ್ಟವಳಲ್ಲ ಅಂತ. ಏನ ಎಂತ ಮಾವಿನಕಾಯಿ ಎಲ್ಲ ಸಣ್ಣ. ಬಾ ಸಿರಿ, ನಾನೇನಾರು ನಿಮ್ಮ ಮಿನ್ಗುಟ ಹಿಂಗೇನೆ ಮೊಬೈಲ್ ಹಿಡ್ಕೊಂಡು ಬರ್ತಾ ಇದ್ರೆ ಇವಳು ಯಾಕೆ ಹಿಂಗೆ ಮೊಬೈಲ್ ಹಿಡ್ಕೊಂಡು ಓಡಾಡ್ತಾಳೆ ಹಿಂಗೆ ಅನ್ಕೋಬೇಕು ಎಲ್ಲ ಇಲ್ಲಿ ಸುತ್ತಮುತ್ತ ಇರೋರೆಲ್ಲ. ಹಾಂ ನೀರಾ? ಸರಿ ಸಣ್ಣ ಇನ್ನೂ ದಪ್ಪಾಗಿಲ್ಲ. ಅಯ್ಯೋ ಬೇಡ, ಸ್ವೀಟ್ ಇಲ್ಲ. ಆಮಿಣಿ ಮಾವಿನಕಾಯಿ ಆದರೆ ಚಂದ. ಬನ್ನಿ ಹೋಗೋಣ ಈಗ. ಲೈಟಿಂಗ್ ಏನು ಸಖತ್ತಾಗಿ ಬರ್ತೈತೆ ಗೊತ್ತಾ, ನೇಚರು ಚೆನ್ನಾಗಿ ಬರ್ತೈತೆ. ಏನು ಇದೇನಾ ನೀವು ಹೇಳಿದ ಜೋಳ? ಇದೇನಾ? ನಾನೆಲ್ಲ ನೀವು ಹೇಳಿದ್ಕೆ ಇನ್ನೂ ಜಾಸ್ತಿ ಉದ್ದ ಬೆಳೆದೈತೇನೋ ಅಂತೀನಿ. ನಾನು ಇದನ್ನೇ ನೋಡಕ್ಕೆ ಬಂದಿದ್ದು, ಎಷ್ಟು ಉದ್ದ ಬೆಳೆದೈತೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಸಲುವಾಗಿ ನಾನು ಇಲ್ಲಿ ತನಕ ಬಂದಂಗಾಯ್ತು. ಚೆನ್ನಾಗೈತೆ. ಚೆನ್ನಾಗೈತೆ. ಆದರೆ ನೀವು ಹೇಳಿದ ಲೆಕ್ಕಾಚಾರದಲ್ಲಿ ನಾನು ಇನ್ನೂ ಉದ್ದ ಬೆಳ್ಕೊಂಡೈತೆ ಅಂತಿದ್ದೆ. ನಿತ್ಕೋ. ನೀನು ಯಾವಾಗ ಬಂದಿದ್ದಪ್ಪ? ಓಹೋ, ಪರವಾಗಿಲ್ಲ ಬಿಡು. ಬರೋರ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ವ್ಲಾಗ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಹಾಂ ಚುರ್ಮುರಿ ಗಿರ್ಮುರಿ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೋದು. ಅದಕ್ಕಾದ್ರೆ ಏನು ಒಳ್ಳೆ ಹೆಸಂಗಿಲ್ವಲ್ಲ. ಅದೇನು ಜಾಸ್ತಿ ಟೈಮ್ ಹಿಡಿಯಲ್ವಲ್ಲ ಚುರ್ಮುರಿ ಮಾಡೋದಾದ್ರೂ, ಬರೀ ಮಿಕ್ಸ್ ಮಾಡೋದಷ್ಟೇ. ಯಾರು? ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ.